తగలబెట్టండి సార్ నిరంజన్ గారు. ఎందుకండి అంటేనేమో అందరికీ కోపం వస్తుంది, అందరూ హర్ట్ అయిపోతారు. నా 210 ಕ್ಯಾಶ್. ಇದು ಡೆನ್ಸಿಟಿ ಎಲ್ಲಿ ಕಾಣ್ತದೆ? ಇದು ये फंस गया सीएम. ಯಾಕಿಲ್ಲ? ಎಷ್ಟಾಯ್ತು ಡೆನ್ಸಿಟಿ? एहे रहा नहीं जाता, तड़प ही ऐसी है ना. नहीं सुके डेंसिटी 765 210. ಸೊ ಹೇ ಗಾಯ್ಸ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಆ್ಯಂಡ್ ಇದು ನೋಡಿರಲ್ಲ, ನಮ್ಮ ಜಿಯೋ ಪೆಟ್ರೋಲ್ ಬಂಕ್ ಹೊಸ್ದಾಗಿ ಆಗಿದೆ ಇದು. ಲೈಕ್ ಪ್ರೀವಿಯಸ್ ವೀಡಿಯೋದಲ್ಲಿ ಇಲ್ಲೇ ವ್ಲಾಗ್ ಮಾಡಿದ್ದೆ ನಾನು. ಸೊ ಅಬ್ಸರ್ವ್ ಮಾಡಿಲ್ಲ ನಾನಲ್ಲಿ. ಲೈಕ್ ಅದು ಡೆನ್ಸಿಟಿ ಡಿಸ್ಪ್ಲೇ ಮಾಡಬೇಕಲ್ಲ, ಡೆನ್ಸಿಟಿ ಡಿಸ್ಪ್ಲೇನೇ ಇಲ್ಲ ಅಂತಂದರೆ ಹೆಂಗೆ ಗುರು? ఏం సరిది మీరేం యాక్షన్ తీసుకోరే? ఏం యాక్షన్ తీసుకోమంటావు? వాడు చెప్పేది ఏమిటో అర్థమైతే యాక్షనో ఏదో ఒకటి తీసుకోవచ్చు. ಓಕೆ, ಕೆಲವ್ರು ಅನ್ಬೋದು ಡೆನ್ಸಿಟಿಲಿ ಏನು ಗೊತ್ತಾಗುತ್ತಪ್ಪ ನಿನಗೆ ಅಂತೇಳಿ, ಬಟ್ ಒಂದಷ್ಟು ಕೇಳಬೇಕಾಗ್ತತೆ. ನಾರ್ಮಲ್ ಆಗಿ ಡೆನ್ಸಿಟಿ ಎಷ್ಟು ಜಾಸ್ತಿ ಇದ್ದರೆ ಅಷ್ಟು ಜಾಸ್ತಿ ಪೆಟ್ರೋಲ್ ನಮಗೆ ಬರುತ್ತೆ. 730 ಬಂದ್ಬಿಟ್ಟು ಮಿನಿಮಮ್ ಡೆನ್ಸಿಟಿ. ಅದಕ್ಕಿಂತ ಕಡಿಮೆ ಇದೆ ಅಂತಂದರೆ ಅಲ್ಲಿ ಹಾಕ್ಸ್ಕೊಳ್ಳಿಕ್ಕೆ ಹೋಗಲೇಬಾರ್ದು. ಯಾಕೆಂದರೆ ಕಡಿಮೆ ಪೆಟ್ರೋಲ್ ಬರುತ್ತೆ, ಒಂದಷ್ಟು ಕಡಿಮೆ ಪೆಟ್ರೋಲ್ ಬರುತ್ತೆ. ಒಂದಷ್ಟು ಆದರೂ ನಮ್ಗೆ ಇಂಪಾರ್ಟೆಂಟೆ. ನಾವು ಅನ್ಕೋಬೋದು ಒಂದಷ್ಟೇ ಅಲ್ಲ ಹೋದರೆ ಹೋಗಲಿ ಅಂತ, ಬಟ್ ಡೆನ್ಸಿಟಿ ಮ್ಯಾಟರ್ಸ್ ಬ್ರೋ. ಏನೇ ನನಗೆ ಸ್ವಲ್ಪ ತಡ ಕಾಣ್ತಾ ಇದೆ ಅದು ಜಿಯೋರ್ದು. ಲೈಕ್ ನಾರ್ಮಲ್ ಫ್ಯೂಯಲ್ ಪಂಪ್ಸ್ ಎಲ್ಲ ನಮಗೆ ಡೆನ್ಸಿಟಿ ಮತ್ತು ಅದರದ್ದು ಪ್ರೈಸ್, ಅದಾದಮೇಲೆ ಎಲ್ಲ ಎಷ್ಟಾಗ್ತಿದೆ ಎಲ್ಲ ಇರುತ್ತೆ. ಬಟ್ ಇದರಲ್ಲಿ ಮಿಸ್ಸಿಂಗ್ ಏನಂದರೆ ಡೆನ್ಸಿಟಿ ಒಂದೇ ಮಿಸ್ಸಿಂಗ್ ಇದೆ. ಪರವಾಗಿಲ್ಲ, ಲೈಕ್ ಈ ಸಲ ಕೇಳಿದ್ದೀನಿ, ಬಟ್ ಅರ್ಜೆಂಟ್ ವರ್ಕ್ ಇದೆ. ಲೈಕ್ ನೆಕ್ಸ್ಟ್ ಟೈಮು ಕ್ಲಿಯರಾಗಿ ಕೇಳೋಣ. ಅಲ್ಲೆಲ್ಲ ಇಲ್ಲೇ ಇರುತ್ತಲ್ಲ, ನಮ್ಮ ಏರಿಯಾದಲ್ಲೇ ಇದೆ ಅದು ಬಂದ್ಬಿಟ್ಟು. चले एक काम कर, 200 रुपए दे और 50 रुपए काट ओवर एक्टिंग के वजह. ಇದೇನು ಕ್ಲಚ್ ಪ್ಲೇಟ್ ಸ್ವಲ್ಪ ಕಿರಿಕಿರಿ ಆಗಿದ್ದಂಗಿದೆ ಅಲ್ಲಪ್ಪ. ಮತ್ತೆ ಒಂದೇನೋ 3,500 ಬೊಕ್ಕೆ ಹಾಕ್ಬೇಕಂತ ನೋಡ್ತಿದ್ದಾನೆ ಹೆಂಗೆ ನನ್ನ ಗಾಡಿ. ಪ್ಲೀಸು, ನನ್ನ ಹತ್ರ ರೊಕ್ಕ ಏನಿಲ್ಲ ಈಗ. ನೀನೀಗ ಇವಾಗಲೇ ಈ ಥರ ಮಾಡಿದಿ ಅಂತಂದರೆ ಗೋವಿಂದ. ಇನ್ನು నాకు అర్థం కాలేదు సార్. నెమ్మదిగా అన్నీ అర్థమవుతాయి కానీ దా కూర్చోరా. ಕ್ಲಚ್ ಪ್ಲೇಟ್ಸು ಏನಾಗಿದೆ ಅನ್ಕತ್ತೆ, ಪಿಕಪ್ ತಗೊತಾ ಇಲ್ಲ. ಲೈಕ್ ಇಲ್ಲಿ ಅರೌಂಡ್ ಒಂದು 7000 RPMನಲ್ಲಿ ಗಾಡಿ ಏನಕ್ಕೆ ಸ್ವಲ್ಪ ಡ್ರಾ ಆಗ್ತಿದೆ, ಲ್ಯಾಗ್ ಆಗ್ತಾಯಿದೆ ಪವರ್. ಅಂದರೆ ಕ್ಲಚ್ ಪ್ಲೇಟ್ಸ್ ಹೋಗಿದೆನಾ ಅಥವಾ ಹೋಗೋಕೆ ಬಂದಿದೆನಾ, ಏನಿದು ಕತೆ? ಒಂದು ಅದು ಕೂಡಲೇ ಒಂದು ಬರ್ತಿದಲ್ಲವ್ವ. సరే తరలే, ఎన్నెన్నో అనుకుంటాం, అన్నీ జరుగుతాయి ఏమిటి? ಪರವಾಗಿಲ್ಲ, ಹೋದ್ರೂ ಮಾಡಿಸ್ಕೊಳ್ಳೋಣ, ಅದ್ರಾಗ ಏನಾಯ್ತ. ಇಷ್ಟೊಂದು ಇಷ್ಟಪಟ್ಟು ತಗೊಂಡಿರ್ತೀವಂತೆ, ಮೇಂಟೈನ್ ಮಾಡಲೇಬೇಕಲ್ವಾ? ಇದಕ್ಕಿಂತ ಮುಂಚೆ ಪ್ರಾಬ್ಲಮ್ ಏನಂತಂದರೆ ರೇರ್ ಬ್ರೇಕ್ಸ್ ಇತ್ತು ನನಗೆ. ರೇರ್ ಬ್ರೇಕ್ಸಲ್ಲಿ ಅದು ಬ್ರೇಕ್ ಪ್ಯಾಡ್ಸು ಲೋಕಲ್ ಲೈಕ್ ಹಾಕಿದ್ರು ಅವರು, ಮೆಕ್ಯಾನಿಕ್ ಅವರು. ಓಕೆ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಅದನ್ನೇ ಕಂಟಿನ್ಯೂ ಮಾಡಿದ್ದೆ. ಅದೇನೆಂದರೆ ಕೀಚ್ ಅಂತ ಸೌಂಡ್ ಬರ್ತಾಯಿತ್ತು, ಅದು ಹೋಗಿದೆ ಈಗ. ಲೈಕ್ ಶೋರೂಮಲ್ಲೆಲ್ಲ ಅದನ್ನು ಲೈಕ್ ಕ್ಲೀನ್ ಮಾಡಿಸ್ಬಿಟ್ಟು ಸೊಲ್ಯೂಷನ್ ಎಲ್ಲ ಕೇಳಿದಾಗ ಅವ್ರು ಹೇಳಿರೋದೇನೆಂದರೆ ಇವೆಲ್ಲ ಲೋಕಲ್ ಬ್ರೇಕ್ ಪ್ಯಾಡ್ಸು, ಒರಿಜಿನಲ್ಗೆ ಡಿಫ್ರೆನ್ಸು, ಆಮೇಲೆ ಲೋಕಲ್ಗೆ ಡಿಫ್ರೆನ್ಸು ಹೇಳಿದರು ನನಗೆ. ಅದಾದಮೇಲೆ ಏನಂದರೆ ಅವ್ರು ಹೇಳಿರೋದು ನಾರ್ಮಲ್ ಆಗಿ ಕ್ಲಚ್ ಪ್ಲೇಟ್ಸ್, ಇದಕ್ಕೆ ವೆಟ್ ಕ್ಲಚ್ ಪ್ಲೇಟ್ಸ್ ಬರ್ತವೆ, ಬಟ್ ಅವ್ನು ಬಂದ್ಬಿಟ್ಟು ನಾರ್ಮಲ್ ಕ್ಲಚ್ ಪ್ಲೇಟ್ಸ್ ಹಾಕಿದ್ದಾನೆ, ಲೋಕಲ್ ಹಾಕಿದ್ದಾನೆ ಎಲ್ಲ ಕೂಡ. ಅದಾದಮೇಲೆ ಫ್ರಂಟ್ನೂ ಡಿಸ್ಕ್ ಲೈಕ್ ಬ್ರೇಕ್ ಪ್ಯಾಡ್ಸು ಲೋಕಲ್ ಹಾಕಿದ್ದಾನೆ. ಅದಾದಮೇಲೆ ಇನ್ನು ಕ್ಲಚ್ ಪ್ಲೇಟ್ಸು ಅದು ಲೈಕ್ ಬರ್ನ್ಔಟ್ ಮಾಡೋಕ್ಕೆ ಹೋಗಿ ಅದನ್ನು ಕಳ್ಕೊಂಡಿದ್ದೆ. ಕ್ಲಚ್ ಪ್ಲೇಟ್ಸು ಹೋಗಿತ್ತು.
ಬಟ್ ಅದು ಕ್ಲಚ್ ಪ್ಲೇಟ್ಸ್ ಹೋದಾಗ ಅವನಿಗೆ ಕೊಟ್ಟು ಕಡಿಮೆ ಅಮೌಂಟಲ್ಲಿ ಮಾಡಿ ಬ್ರೋ ಅಂತಂದರೆ ಅವನು ಏನು ಮಾಡಿದ್ದಾನಂದರೆ ಕಡಿಮೆ ಅಮೌಂಟ್ ಮಾಡೋಕ್ಕೆ ಹೋಗಿ ಲೋಕಲ್ ಮಾಲ್ ಎಲ್ಲ ಹಾಕ್ಬಿಟ್ಟಿದ್ದಾನೆ. ಆ ಲೋಕಲ್ ಮಾಲ್ ಹಾಕೋದ್ರಿಂದ ನನಗೆ ಇಷ್ಟೊಂದು ತೊಂದರೆ ಆಗ್ತಿದೆ ನೋಡಿ ಇಲ್ಲಿ. इसकी गारंटी मैं नहीं दे सकता. ಬಿಲ್ಲು. ಸೊ ಶೋರೂಮಲ್ಲಿ ಏನು ಹೇಳಿದ್ದಾರೆ ಅಂದರೆ, ಓಕೆ ನೆಕ್ಸ್ಟ್ ಟೈಮ್ಗೆ ನನಗಿನ್ನ ಚೈನ್ ಸ್ಪ್ರಾಕೆಟು ಪ್ರಾಬ್ಲಮ್ ಇದೆ ಸರ್, ಅದನ್ನು ಚೇಂಜ್ ಮಾಡಿಸ್ಕೋಬೇಕು. ಅದಾದಮೇಲೆ ಈಗ 40,000 ಕಿಲೋಮೀಟರ್ಸ್ ರನ್ ಮಾಡಿದರೆ ಅದೇ ಚೈನ್ ಸ್ಪ್ರಾಕೆಟ್ಲಿದ್ದ ಈಗ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಲೈಕ್ ನಾರ್ಮಲಾಗಿ ಅದೆಲ್ಲ ತೀಟ್ಸ್ ಎಲ್ಲ ಚೆನ್ನಾಗಿದೆ, ಬಟ್ ಚೇಂಜ್ ಮಾಡಿಕೊಂಡ್ರೆ ಒಳ್ಳೇದಂತೇಳಿ ಹೇಳಿದ್ದಾರೆ ಅವ್ರು ಬಂದುಬಿಟ್ಟು. ಚೇಂಜ್ ಮಾಡ್ಕೊಳ್ಳೋಣ. ಅದೊಂದು ಚೈನ್ ಸ್ಪ್ರಾಕೆಟ್ ಲೈಕ್ ಶೋರೂಮಲ್ಲೆಲ್ಲ ಹಾಕ್ಸಲ್ಲ ಚೈನ್ ಸ್ಪ್ರಾಕೆಟ್ ಬಂದ್ಬಿಟ್ಟು. ಚೈನ್ ಸ್ಪ್ರಾಕೆಟ್ ಅದನ್ನು ಪ್ರೈಸ್ ಕೇಳಿ ಏನಿಲ್ಲ ಇನ್ನು ಈ ಗಾಡಿ ಒಂದು ಅಲ್ಲೇ ಬಿಟ್ಟು ನೀನೇ ತಗೊಂಬಿಡಪ್ಪ ನಿನ್ನ ಗಾಡಿನ ಅಂತೇಳಿ ಬರ್ಬೇಕಿನ್ನ ಅಂತ ಒಬ್ರು ಹೇಳ್ಬಿಡ್ತಾರೆ. ಅವ್ರನ್ನೆಲ್ಲ ಕೇಳಿಬಿಟ್ರಾಗಿನ ಲೈಕ್ ನನಗೆ ಅವರೆಲ್ಲ ಟೋಟಲಾಗಿ ಎಸ್ಟಿಮೇಟ್ ಮಾಡಿ ಹೇಳಿರೋದೇನೆಂದರೆ, ಒಂದು ಚೈನ್ ಸ್ಪ್ರಾಕೆಟ್ ಹೋಗಿದೆ, ಅದಾದಮೇಲೆ ಕ್ಲಚ್ ಪ್ಲೇಟ್ಸ್ನು ಹೋಗಿ ಲೈಕ್ ವೀಕ್ ಆಗಿದ್ದಾವೆ ಅಂದರೆ ಇದ್ರ ಕಂಪ್ಯಾಟಬಲ್ ಅವ್ರು ಹಾಕಿಲ್ಲ. ಇದಕ್ಕೆ ಕಂಫರ್ಟಬಲ್ ಬಂದ್ಬಿಟ್ಟು ವೆಟ್ ಕ್ಲಚ್ ಬರ್ತವೆ, ಬಟ್ ಅವ್ರು ಬಂದ್ಬಿಟ್ಟು ನಾರ್ಮಲಾಗಿ ಹಾಕಿದ್ದಾರೆ ಅಂತ ಹೇಳಿದ್ದಾನೆ. ಅದು ಲೈಕ್ ಕ್ಲಚ್ ಪ್ಲೇಟ್ಸ್ದು ಎಲ್ಲ ಸೇರಿಸಿ ಲೈಕ್ ಓನ್ಲಿ ಕ್ಲಚ್ ಪ್ಲೇಟ್ಸ್ ಒಂದೇ ಅಂತಂದರೆ 3,500 ಹೇಳಿದರು. ಅದಾದಮೇಲೆ ಚೈನ್ ಸ್ಪ್ರಾಕೆಟ್ ಎಲ್ಲ ಸೇರಿಸ್ಕೊಂಡು ನನಗೆ ಟೋಟಲ್ ಆಗಿ ಒಂದು ಅರೌಂಡ್ ಒಂದು 7,000 ಅಥವಾ 8,000 ಆಗುತ್ತಂತೆ ಕೂಡ. ಬಟ್ ಈಗೆಲ್ಲ ಹೋಗಿದೆ ನೋಡಿ, ಸ್ವಲ್ಪ ಪಿಕಪ್ಪೇ ಬರ್ತಾ ಇಲ್ಲ ಗಾಡಿ. मारो मुझे, मारो मारो मुझे, मारो मारो नहीं, ये मजाक हो रहा है. एक सेकंड यार. बहुत तेज हो रहा है, बहुत तेज हो रहा. ಸೊ ಹೇಗೆ ಐಸ್ ಇಲ್ಲಿದೆ ನೋಡಿ ನಮ್ಮದು R15, ಲೈಕ್ ಬ್ಯಾಕ್ ಟು ದ R15 ಅಂತಲೇ ಹೇಳ್ಬೋದು. ಕಟ್ ದಿಸ್ ಬ್ಯೂಟಿ ಎಷ್ಟು ಚೆನ್ನಾಗಿದೆ ನೋಡಿ. ವಾ ಏನಪ್ಪ ದೇವ್ರೆ, ಲೈಟ್ ಹಾಕ್ಬಿಟ್ರೆ ಬಿಟ್ಬಿಡ್ಬೇಕಾ ನಿನಗೆ? ಎಲ್ಲಿದ್ದು ಬರ್ತಾ ಅನ್ಕೋತಿ. ಇವನೊಬ್ಬನು ಬಂದ, ಇವನು ಲೈಟೇ ಹಾಕ್ದಂಗೆ ಬರ್ತಾನೆ ಇವನು. कौन है ये लोग? कहाँ से आते हैं? ಅಯ್ಯೋ ಅಣ್ಣ ಸ್ವಲ್ಪ ಸೈಡಿಗೆ ನೋಡ್ಕೊಳು, ಹಿಂದೆಲ್ಲ ಕೆಬ್ಲ, ನಂದೆಲ್ಲ ಪ್ಲಾಸ್ಟಿಕ್. ಮತ್ತೆ ಓ ಅಣ್ಣ ಲೆಫ್ಟ್ ಸೈಡ್ ಹೋಗಪ್ಪ, ನಾನು ರೈಟ್ ಸೈಡ್ ಬಿಡು. ಇದೇ ಕಾರಲ್ಲ ಅಲ್ಲಿ ಸ್ಪೀಡ್ ಬಂದಿರೋದು. ಇವನಾಗ ನಾನು ಫಾಲೋ ಹೋಗ್ತಿದ್ದಾನೆ ಹಿಂಗೆ. ಅಂಕಲ್ ಏನಾಗ್ತಿದ್ದ ಒಂದೇ ಕಡೆಗೆ ಹೋಗ್ತಿದ್ದಾನೆ, ಮತ್ತು ಅವಣ್ಣ ಮಾಡ್ದಂಗೆ ಮಾಡಿದಾನು. ರೈಟ್ ಸೈಡಿಗೆ ಬರಬೇಡ ಅಷ್ಟೇ ನೀನು, ಲೆಫ್ಟ್ ಅಲ್ಲಿಗಾನು ಹೋಗ್ಬಿಡ. ಇದೇನು ರೋಡ್ ಕನ್ಸ್ಟ್ರಕ್ಷನ್ ಮಾಡ್ತಿದ್ರಾ? ಓ ರೋಡ್ ವೈಡ್ ಮಾಡ್ತಿದ್ದೀರಾ? ಓಕೆ. ಯಾರ್ ವಿ ಆರ್. ವಾವ್, ಹ್ಯಾಂಡ್ ಸಿಗ್ನಲ್ ಕೊಡ್ತಿದ್ದಾನೆ ಅಣ್ಣ. ಕೊಂಡ್ರೈನ್ ಹುಡುಗ ಸ್ವಲ್ಪ ನಿಧಾನ ಮಾಡಪ್ಪ, ಆರ ನೋಡ್ತೀನಲ್ಲ. ಆರ ನೋಡಿದ್ಮೇಲೆನೂ ಬರ್ತಾ ಇದ್ದಾರೆ ಅಂದರೆ ಇವ್ರಿಗೆ ಇನ್ನೂ ರೂಲ್ಸ್ ಗೊತ್ತಿಲ್ಲ ಪಾಪ. ಅದಕ್ಕೆ ನಾನು ಯೂಟ್ಯೂಬ್ ಚಾನಲ್ ನೋಡ್ರಿ ಅಂತ ಹೇಳೋದು. ನಾನು ಯೂಟ್ಯೂಬಲ್ಲಿ ವಿಡಿಯೋ ಹಾಕ್ತಿರ್ತೀನಲ್ಲ, ಅವೆಲ್ಲ ನೋಡಿ ಕಲೀರಿ ಒಂದು ಸ್ವಲ್ಪ. ಅಂತೂ ಚೆನ್ನಾಗಿ ಹೋಗಿ ಸರ್, ನಿಮಗೋಸ್ಕರ ನಾನು ನಿಧಾನ ಆದರೆ ನನಗೋಸ್ಕರ ನೀವು ನಿಧಾನ ಆಗ್ತಾಯಿದ್ದೀರ. ಈ ರೆಸ್ಪೆಕ್ಟ್ಸ್ ಮೀ ಅ ಲಾಟ್. ಈ ರೆಸ್ಪೆಕ್ಟ್ಸ್ ಮೀ ಅ ಲಾಟ್. ಅವನೊಬ್ಬನೇ ನಮ್ಮ ಸಾಯಿಗನ್ ಒಳ್ಳೆ ಗ್ರಾಫಿಕ್ಸ್ ಅಂತೇಳಿ ಹಾಕ್ತಿರ್ತಾನೆ. నీ హైట్కి నువ్వు మాట్లాడే మాటలకి ఏమైనా సంబంధం ఉందా? సాయి ఈ వీడియో కూడా కామెంట్ ಹಾಕಿ ಅಂದರೆ నాకు అర్థం కాలేదు సార్. నెమ్మదిగా అన్నీ అర్థమవుతాయి కానీ దా కూర్చో కూర్చోరా.
ಒಳ್ಳೆ ಗ್ರಾಫಿಕ್ಸ್ ಅಂತ ನನಗೆ ಬಂದಷ್ಟು ಗ್ರಾಫಿಕ್ಸ್ನ ನಾನು ಏನೋ ಒಂದು ಮಾಡ್ತಾಯಿದ್ದೀನೋ ಯಪ್ಪ, ಅದಕ್ಕೂ ಮತ್ತೆ ಡೊಂಡು ಗ್ರಾಫಿಕ್ಸ್ ಅಂತ ಆಗ್ತೀಯಲ್ಲೋ ಚಿನ್ನ. ನನಗೆ ಬರೋದೇ ಅಷ್ಟಷ್ಟು ಎಡಿಟಿಂಗು, ಅದ್ರಾಗ ಏನೋ ಒಂದಷ್ಟು ಸ್ವಲ್ಪ ಗ್ರಾಫಿಕ್ಸ್ ಅಂತೇನಲ್ಲ ಟ್ರಾನ್ಸಿಷನ್ಸ್ ಎಲ್ಲ ಹಾಕಿರ್ತೀನಿ. ಅದನ್ನ ಇಟ್ಕೊಂಡು ಒಳ್ಳೆ ಗ್ರಾಫಿಕ್ಸ್ ಬಾಬಾನ ಮಾಡ್ಬಿಟ್ಟಂಗೆ ನಾನೇನು ಗ್ರಾಫಿಕ್ಸ್ ಬಾಬಾ ಅಲ್ಲಪ್ಪ ಸಾಯಿ. ಅಯ್ಯೋ ಅಂಕಲ್, ಇಂಡಿಕೇಟರ್ ಹಾಕ್ರಿ ಪ್ಲೀಸ್. We have arrived our destination. So this is our video. We'll meet in the next video. Until then, take a break. Bye. వస్తాం బాబు, నమస్కారం.